ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಗೊತ್ತಿರುತ್ತೆ ನಿಮಗೆ, ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮೀಟಿಂಗ್ ಆಗಿತ್ತು ನಮ್ಮ ಗೌತಮ್ ಗಂಭೀರ್ ಮತ್ತು ಹೊಸ ಇಂಡಿಯನ್ ಕೋಚ್ ಮತ್ತು ನಮ್ಮ ಸೆಲೆಕ್ಟರ್ ಆದ ಅಜಿತ್ ಅಗರ್ಕರ್ ಜೊತೆ. ಸೊ ಅದರಲ್ಲಿ ತುಂಬ ವಿಷಯಗಳು ನಮಗೆ ತಿಳಿಸಿದ್ದಾರೆ ಡೀಟೇಲ್ ಆಗಿ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀನಿ. ವಿಡಿಯೋಗೆ ಹೋಗಿಂತ ಮುಂಚೆ ಯಾರನ್ನ ಫಸ್ಟ್ ಟೈಮ್ ಬಂದು ನಮ್ಮ ಚಾನಲಿಗೆ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಬನ್ನಿ ಈಗ ಒಂದೇ ರೀತಿ ವಿಡಿಯೋಗೆ ಜಂಪ್ ಮಾಡೋಣ. ಫಸ್ಟು ಕಾನ್ಫರೆನ್ಸಲ್ಲಿ ಆಲ್ರೆಡಿ ಗೌತಮ್ ಗಂಭೀರ್ ಅವರು ಹೇಳಿದ್ದಾರೆ, ನಾನು ಪ್ರಾಕ್ಟಿಕಲಿ ತುಂಬ ಸ್ಟ್ರಾಂಗ್ ಟೀಮೇ ತಗೊಂಡೋಗ್ತಾ ಇದ್ದೀನಿ. ಸೊ ಆರಾಮಾಗಿ ಸೀರೀಸು ನಾವು ವಿನ್ ಆಗ್ತೀವಿ ಅಂತ ಕಾನ್ಫಿಡೆನ್ಸ್ ಇದೆ ನನಗೆ ಅಂತ ತಿಳಿಸಿದ್ದಾರೆ. ಮತ್ತು ಇನ್ನೊಂದು ವಿಷಯ, ಮತ್ತು ರೋಹಿತ್ ಮತ್ತು ವಿರಾಟ್ ಕೊಹ್ಲಿದು ಟಾಪ್ ವಿಷಯ ಹೇಳಿದ್ದಾರೆ ಅವರು ಹೇಳಿದ್ದಾರೆ. ಆಲ್ರೆಡಿ ವರ್ಲ್ಡ್ ಕ್ಲಾಸ್ ಪ್ಲೇಯರ್ಸು ಇಬ್ಬರೂ, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವ್ರಿಗೆ ತುಂಬ ಇನ್ನೂ ಕ್ರಿಕೆಟ್ ಬಾಕಿ ಇದೆ. ಸೊ ನಾನು ಅದಕ್ಕೆ ಇಲ್ಲಿಂದನೇ ಅವರಿಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವರು ಫಿಟ್ ಆಗಿದ್ದರೆ 2027 ODI ವರ್ಲ್ಡ್ ಕಪ್ ಅದು ಆಡೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಈಗ ಅವರು ಮೇನ್ ಕಾನ್ಸಂಟ್ರೇಷನ್ ಇರೋದು ನಮ್ಮ ಚಾಂಪಿಯನ್ಸ್ ಟ್ರೋಫಿ ಅದ್ರ ಮೇಲೆ ಒಂದು ಕಣ್ಣು ಇಟ್ಕೊಂಡಿದ್ದಾರೆ. ಮತ್ತು WTC ಬರ್ತಾ ಇದೆಯಲ್ಲ, ವರ್ಲ್ಡ್ ಚಾಂಪಿಯನ್ಶಿಪ್ಪು ಟೆಸ್ಟ್ ಮ್ಯಾಚ್ದು, ಮತ್ತು ಎಷ್ಟೊಂದು ಟೆಸ್ಟ್ಗಳಿದಾವಲ್ಲ, 2 ಮನೇಲಿ ಆಡ್ತಾ ಇದ್ದೀವಿ ಟೆಸ್ಟು, ಇನ್ನೊಂದು ಅವೇ ಆಡ್ತಿರೋದು, ಅದು ಆಸ್ಟ್ರೇಲಿಯಾ ಟೆಸ್ಟ್ ಸೀರೀಸು. ಸೊ ಅವೆರಡಕ್ಕೂ ಈಗಲಿಂದ ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಅವರು ಇನ್ನೂ ತುಂಬ ಕ್ರಿಕೆಟ್ ಆಡೋದು ಬಾಕಿ ಇದೆ ಈ ವರ್ಷ ಅಂತ ತಿಳಿಸಿದ್ದಾರೆ. ಮತ್ತು ಇನ್ನೊಂದು ಎಲ್ಲ ಡೌಟಲ್ಲಿ ಕೇಳ್ತಾ ಇರ್ತಾರೆ, ಜಡೇಜಾನಕ್ಕೆ ODI ಸ್ಕ್ವಾಡಿಂದ ತೆಗೆದಿದ್ದಾರೆ ಅಂತ. ಸೊ ಅವರು ಜಡೇಜಾನ ODI ಸ್ಕ್ವಾಡಿಂದ ರಿಮೂವ್ ಮಾಡಿಲ್ಲ. ಅವ್ರಿಗೆ ಆಲ್ರೆಡಿ ಗೊತ್ತು, ಅಕ್ಷರ್ ಒಳ್ಳೆ ಸೇಮ್ ಜಡೇಜಾ ಥರನೇ, ಆದರೆ ಜಡೇಜಾ ಅವ್ರಿಗೆ ರೆಸ್ಟ್ ಕೊಟ್ಟಿದ್ದಾರೆ. ಅವರು ತುಂಬ ಕ್ರಿಕೆಟ್ ಆಡಿದ್ದಾರೆ ಲಾಸ್ಟ್ ಸೀಸನೆಲ್ಲ, ನಿಮ್ಗೆ ಗೊತ್ತಿರಬೇಕು. ಸೊ ಅದಕ್ಕೆ ಹೊಸದಾಗಿ ಅಕ್ಷರ್ನ ODI ವರ್ಲ್ಡ್ ಕಪ್ಪಲ್ಲಿ ODI ಫಾರ್ಮ್ಯಾಟಲ್ಲಿ ಅವ್ರನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಮೋಸ್ಟ್ಲಿ ಅವರೇ ಅಜಿತ್ ಅಗರ್ಕರ್ ತಿಳಿಸಿದ್ರು ಜಡೇಜಾಗೆ ರೆಸ್ಟ್ ಕೊಟ್ಟಿದ್ದೀವಿ ಅಂತ. ಮತ್ತು ಇನ್ನೊಂದು ಮುಂಚೆ ಹೇಳಿದ್ದೆ ನಿಮಗೆ, ಹಾರ್ದಿಕ್ ಪಾಂಡ್ಯ ಫಿಟ್ನೆಸ್ಸು. ಯಾಕಂದರೆ ಫಿಟ್ನೆಸ್ ಅಂದರೆ ನಿಮಗೆ ಅವ್ರನ್ನ ಓನ್ಲಿ ಬ್ಯಾಟ್ಸ್ಮನ್ ಥರ ನೋಡೋಲ್ಲ ನಾವು. ಯಾವುದೇ ಇಂಡಿಯನ್ ಟೀಮ್ ಇಲ್ಲ ಇಂಡಿಯನ್ ಕೋಚು, ಅವರು ಆಲ್ರೌಂಡರ್ ಥರ ಪಕ್ಕ ಆಲ್ರೌಂಡರ್ ಅವರು. ಸೊ ಅವರು ನಿಮಗೆ T20 ಆದರೆ 4 hours ಬಾಲಿಂಗ್ ಮಾಡಬೇಕು ಮತ್ತು ಬ್ಯಾಟಿಂಗ್ ಆಡಬೇಕು. ನಿಮಗೆ ODI ಆದ್ರೂ ಅಷ್ಟೇ ಮಿನಿಮಮ್ 8 hours ಇಲ್ಲ ಮ್ಯಾಕ್ಸಿಮಮ್ 10 hours ಬಾಲಿಂಗ್ ಮಾಡಲೇಬೇಕು, ಆಮೇಲೆ ಬ್ಯಾಟಿಂಗು. ಸೊ ಅದಕ್ಕೆ ಅವ್ರನ್ನ ಲಾಂಗರ್ ಫಾರ್ಮ್ಯಾಟ್ಗೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಇಲ್ಲಿಂದನೇ, ಯಾವುದು ಫಿಟ್ನೆಸ್ ಇಂಜುರಿ ಏನು ಆಗಬಾರ್ದು ಅಂತ. ಸೊ ಅದಕ್ಕೆ ಅವ್ರ ಹತ್ರ ಬಾಲಿಂಗು ಮತ್ತು ಬ್ಯಾಟಿಂಗು ಪಕ್ಕ ಆಲ್ರೌಂಡರ್ ಆಗಿರೋದ್ರಿಂದ ಇಂಡಿಯಾಗೆ. ಸೊ ಅವ್ರನ್ನ ಕ್ಯಾಪ್ಟನ್ಸಿ ಮಾಡೋದು ಒಂದು ಸ್ವಲ್ಪ ಅವರಿಗೆ ಇದಾಗಿದೆ. ಯಾಕಂದರೆ ತುಂಬ ಎಲ್ಲ ಮ್ಯಾಚಸ್ನ ಆಡ್ಸೋಕ್ಕಾಗಲ್ಲ ಹಾರ್ದಿಕ್ ಪಾಂಡ್ಯಗೆ. ಯಾವ್ದಾರ ನಿಮಗೆ ಈ ಥರ ಜಿಂಬಾಬ್ವೆ ಸೀರೀಸು ಅದಕ್ಕೆಲ್ಲ ರೆಸ್ಟ್ ಕೊಡ್ತಾರೆ ಹಾರ್ದಿಕ್ ಪಾಂಡ್ಯಗೆ. ಸೊ ಅಲ್ಲಿ ನಿಮಗೆ ಕ್ಯಾಪ್ಟನ್ಸಿ ಸ್ವಲ್ಪ ಆ ಕಡೆ ಈ ಕಡೆ ಹೋಗೋದು ಸ್ವಲ್ಪ ಇರಿಟೇಷನ್ ಆಗುತ್ತೆ ಅಂದ್ಬಿಟ್ಟು, ಸೊ ಅದಕ್ಕೆ ಒಂದೇ ರೀತಿ ನಿಮಗೆ ಎಲ್ಲ ಆಡೋದು ಅಂದರೆ ಸೂರ್ಯಕುಮಾರ್ ಯಾದವ್ ಎಲ್ಲ ಯಾವುದೇ T20 ಆದರೂ ಆಡ್ತಾರೆ. ಸೊ ಅದಕ್ಕೆ ಅವ್ರಿಗೆ ಆರಾಮಾಗಿ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ, ಅದು ಕ್ಲಿಯರ್ ಮಾಡಿದ್ದಾರೆ ಅಜಿತ್ ಅಗರ್ಕರ್ ಮತ್ತು ಗೌತಮ್ ಗಂಭೀರ್ ಅವರು. ಹಾರ್ದಿಕ್ ಪಾಂಡ್ಯ ಯಾಕೆ ಕ್ಯಾಪ್ಟನ್ಸಿ ಆಗಿಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ಡೌಟ್ ಇದೆಯಾ? ಆಮೇಲೆ ಗಿಲ್ನ ನೀವು ಎಲ್ಲ ಫಾರ್ಮೆಟಲ್ಲೂ ಅವ್ರು ಆಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಅವರು ಇಂಡಿಯನ್ ಫ್ಯೂಚರ್ ಅಂತ ಇಲ್ಲಿಂದ ಡಿಸೈಡ್ ಮಾಡಿದ್ದಾರೆ. ಸೊ ಎಲ್ಲ ಫಾರ್ಮೆಟಲ್ಲೂ ಅವರು ಕಾಣಿಸ್ತಾರೆ. ಸೊ ಅದಕ್ಕೆ ಅವ್ರಿಗೆ ವೈಸ್ ಕ್ಯಾಪ್ಟನ್ ಪಟ್ಟ ಕೊಟ್ಟಿರೋದು. ಸೊ ಇಲ್ಲಿಂದ ನಿಮ್ಮ ಶುಭ್ಮನ್ ಗಿಲ್ಗೆ ಎಲ್ಲ ಫಾರ್ಮ್ಯಾಟ್ದು ವೈಸ್ ಕ್ಯಾಪ್ಟನ್ ಆಗೋ ಸಾಧ್ಯತೆ ಇದೆ, ನಮ್ಮ ಫ್ಯೂಚರ್ ಅಂತ ಹೇಳ್ಬೋದು, ಇಂಡಿಯನ್ ಫ್ಯೂಚರ್ ಕ್ರಿಕೆಟ್ ಅವರು. ಮತ್ತು ಫ್ಯೂಚರ್ ಕ್ರಿಕೆಟ್ ಶುಭ್ಮನ್ ಗಿಲ್ ನನಗೇನು ಅಷ್ಟೊಂದು ಇಷ್ಟ ಇಲ್ಲ. ಯಾಕಂದರೆ ಅವರು ಏನು ಅಷ್ಟೊಂದು ಇದಾಗ ಆಡೋಲ್ಲ. ನೋಡೋಣ ಮುಂದೆ ಹೆಂಗೆ ಆಡ್ತಾರೆ ಅಂದ್ಬಿಟ್ಟು. ಮತ್ತು ಇನ್ನೇನು ಅಷ್ಟೇ ವಿಷಯ, ಇನ್ಯಾವುದು ಅಷ್ಟೊಂದೇನು ಇದಾಗಿಲ್ಲ. ಮತ್ತು ಗೌತಮ್ ಗಂಭೀರ್ ಮತ್ತು ವಿರಾಟ್ ಕೊಹ್ಲಿದು ಮುಂಚೆ ಇತ್ತಲ್ಲ ಜಗಳ, ಆ ಥರದ್ದೇನು ಇಲ್ಲ. ಈಗ ಇಬ್ಬರು ಆನ್ ಫೀಲ್ಡಲ್ಲಿ ಇಬ್ಬರು ಸಖತ್ತಾಗಿ ಇಂಡಿಯನ್ ಕೋಚ್ ಆದ ತಕ್ಷಣ ವಿರಾಟ್ ಕೊಹ್ಲಿ ಟೆಸ್ಟ್ ಮಾಡಿದ್ದಾರೆ ಈ ಥರ ಗಂಭೀರ್ ಅವ್ರಿಗೆ. ಸೊ ಅದಕ್ಕೆ ಈಗ ಇಬ್ಬರು ಫ್ರೆಂಡ್ಶಿಪ್ಪಲ್ಲಿ ಅವ್ರು ಒಂದೇ ಗೋಲ್ ಇಟ್ಕೊಂಡಿರೋದು, ಈಗ ಇಬ್ಬರೂ ಇಂಡಿಯನ್ ಕ್ರಿಕೆಟ್ ಟೀಮ್ನ ಮೇಲೆ ತಗೊಂಡೋಗ್ಬೇಕು ಅಂತ. ಸೊ ಅದೇ ಥರ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ ಅಂತ ಹೇಳ್ತಾ, ಇಷ್ಟ ಆಗಿತ್ತು ವಿಷಯಗಳು. ಇವತ್ತು ಆಲ್ರೆಡಿ ಹೊರಟಿದ್ದಾರೆ, ಇವತ್ತಾಗಿದ್ದು ಕಾನ್ಫರೆನ್ಸ್ ಮುಗಿಸ್ಕೊಂಡು ಹೋದೇ ರೀತಿ ಇಂಡಿಯಾ ಆಲ್ರೆಡಿ ಶ್ರೀಲಂಕಾಗೆ ಹೊರಟಿದ್ದಾರೆ. ಸೊ ಇನ್ನೇನು ಈ ವಾರದಿಂದ ಸ್ಟಾರ್ಟ್ ಆಗುತ್ತೆ, ಈ ಸ್ಯಾಟರ್ಡೇಯಿಂದ ಸ್ಟಾರ್ಟ್ ಆಗುತ್ತೆ T20 ಸೀರೀಸು. ಅದು ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಅದಕ್ಕೆ ನೀವು ಮಾಡಬೇಕಾಗಿರೋದು ಒಂದೇ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ,
ಪೋಸ್ಟ್ ಮ್ಯಾಚು ಪ್ರಿವ್ಯೂ ಎಲ್ಲ ಬರ್ತಾ ಇರುತ್ತೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.